ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಈಗ ಸರ್ಕಾರದ ಸುಪರ್ದಲ್ಲಿರುವಂಥದ್ದು. ಮುಜರಾಯಿ ಇಲಾಖೆ ನಿನ್ನೆ ಮಧ್ಯಾಹ್ನ ವಶಪಡಿಸಿಕೊಂಡಿದೆ ಅಂತಾನೆ ಹೇಳ್ಬೋದು. ನಾನೀಗ ಸದ್ಯ ಈ ಒಂದು ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ. ದೇವಸ್ಥಾನದ ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಅಂದರೆ ಸುಮಾರು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇರುವಂತಹ ಈ ಒಂದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬ್ಯಾಟರಾಯನಪುರ ಇರುವ ಸ್ಥಳದಲ್ಲಿರುವಂತಹ ಈ ಒಂದು ಪ್ರಸಿದ್ಧ ದೇವಸ್ಥಾನ ಅಂತಲೇ ಹೇಳ್ಬೋದು. ಮಂಗಳವಾರ ಮತ್ತು ಶನಿವಾರ ಬಹುತೇಕ ಇಲ್ಲಿ ಯಾವಾಗಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾರೆ. ಒಂದಷ್ಟು ಏನು ದೇವಾಲಯದಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಏನು ಜಿಲ್ಲಾಧಿಕಾರಿಗಳು ಆದೇಶವನ್ನು ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯಾಹ್ನ ಸರ್ಕಾರದ ಸುಪರ್ದಿಗೆ ಅಂದರೆ ಮುಜರಾಯಿ ಇಲಾಖೆ ವಶಪಡಿಸಿಕೊಂಡಿರುವಂಥದ್ದು. ಸದ್ಯ ಈಗ ನೀವು ದೇವಸ್ಥಾನದ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಾ. ಇವತ್ತು ಶನಿವಾರ, ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಭಕ್ತರು ಹರಿದು ಬರ್ತಾ ಇರುವಂಥದ್ದು. ಅಂದರೆ ಒಂದಷ್ಟು ಪರ ವಿರೋಧವನ್ನು ಕೂಡ ಇತ್ತು. ಅಂದರೆ ಮುಜರಾಯಿ ಇಲಾಖೆಗೆ ವಶಪಡಿಸ್ಕೊಳ್ಳೋದು ಬೇಡ, ಅಂದರೆ ಪೂಜೆ ವಿಧಿವಿಧಾನಗಳು ಸರಿಯಾಗಿ ಆಗಲ್ಲ ಅನ್ನುವಂತಹ ಒಂದಷ್ಟು ಆರೋಪ ಪ್ರತ್ಯಾರೋಪನೂ ಕೂಡ ಇತ್ತು. ಸದ್ಯ ಈಗ ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ. ಈಗ ತಾನೇ ಏನು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಯುಕ್ತ ಮತ್ತು ಧರ್ಮದತ್ತಿ ಏನು ಅಂದರೆ ಈ ಒಂದು ಮುಜರಾಯಿ ಇಲಾಖೆಗೆ ಒಳಪಡುವಂತಹ ಬ್ಯಾನರ್ ಅನ್ನು ಕೂಡ ಈಗ ತಾನೇ ಏನು ಸಿಬ್ಬಂದಿಗಳು ಅಂದರೆ ಮುಜರಾಯಿ ಇಲಾಖೆಯ ಸಿಬ್ಬಂದಿಗಳು ಈಗಾಗಲೇ ಏನೋ ಬ್ಯಾನರ್ ಅನ್ನು ಕೂಡ ಅಳವಡಿಕೆ ಮಾಡಿ ನಿಂತಿರುವಂತಹ ದೃಶ್ಯವನ್ನು ಕೂಡ ಗಮನಿಸಿದ್ದೀರಾ. ಅಂದರೆ ನಿನ್ನೆ ಮಧ್ಯಾಹ್ನ ಸರ್ಕಾರ ಏನೋ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಗೆ ಏನು ವಶಪಡಿಸಿಕೊಂಡಿತ್ತು. ಅದಾದ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳು ಅಂದರೆ ದೇವಾಲಯದಲ್ಲಿ ಒಳಭಾಗದಲ್ಲಿ ಇರುವಂತಹ ಹುಂಡಿಗಳಿಗೆ ಸೀಲ್ ಹಾಕುವಂಥದ್ದಾಗಿರಲಿ ಅಥವಾ ಬ್ಯಾನರ್ಗಳನ್ನು ಅಳವಡಿಕೆ ಮಾಡೋದಾಗಿರಲಿ ಅಥವಾ ಒಂದಷ್ಟು ಸಿಸ್ಟಮ್ಗಳನ್ನು ಕೂಡ ಸರಿ ಮಾಡುವಂತಹ ಪ್ರಕ್ರಿಯೆಗೆ ಈಗ ಮುಂದಾಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ನಿನ್ನೆ ಏನು ದೇವಸ್ಥಾನಕ್ಕೆ ಏನು ಎಂ ನಾರಾಯಣ ಸ್ವಾಮಿ ಅನ್ನುವಂತಹ ಒಂದು ಅಂದರೆ ಇಒ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ರು. ಭೇಟಿಯ ನಂತರದಲ್ಲಿ ಒಂದಷ್ಟು ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ಅಂದರೆ ಅರ್ಚಕರಾಗಿರ್ಬೋದು ಅಥವಾ ಇಲ್ಲಿ ಪೂಜೆಗಳನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಸಿಬ್ಬಂದಿಗಳು ಎಷ್ಟು ಜನ ಇದ್ದಾರೆ, ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು. ಈಗ ನೀವು ನೋಡ್ತಿರುವಂತಹ ದೃಶ್ಯ ನೂತನವಾಗಿ ದೇವಸ್ಥಾನಕ್ಕೆ ಇಒ ಆಗಿ ಚಾರ್ಜ್ ತೆಗೆದುಕೊಂಡಿರುವಂತಹ ಎಂ ನಾರಾಯಣ ಸ್ವಾಮಿ ಅವರು ಈಗಾಗಲೇ ಏನು ನಿನ್ನೆ ಮಧ್ಯಾಹ್ನದ ನಂತರದಲ್ಲಿ ಒಂದಷ್ಟು ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ಅಂದರೆ ಮುಜರಾಯಿ ಇಲಾಖೆಗೆ ಒಳಪಟ್ಟ ನಂತರದಲ್ಲಿ ದೇವಸ್ಥಾನ ಅಭಿವೃದ್ಧಿ ಯಾವ ರೀತಿಯಾಗಿ ಮಾಡಬೇಕು, ಪೂಜೆ ವಿಧಿವಿಧಾನಗಳು ಯಾವ ರೀತಿಯಾಗಿ ಆಗಬೇಕು, ಯಾವ ಸಮಯದಲ್ಲಿ ಮಂಗಳಾರತಿ ಅಥವಾ ಪ್ರಸಾದ ವಿನಿಯೋಗ ಅಥವಾ ಅರ್ಚಕರ ನೇಮಕ ಅಥವಾ ಇಲ್ಲಿಯ ಸಿಬ್ಬಂದಿಗಳನ್ನು ಯಾವ ರೀತಿಯಾಗಿ ದೇವಸ್ಥಾನ ಸ್ವಚ್ಛತೆ ಮಾಡುವಂಥದ್ದು ಅಥವಾ ಇಲ್ಲಿರೋ ಸಾರ್ವಜನಿಕರನ್ನ ಅಂದರೆ ಒಂದು ರೀತಿಯಾಗಿ ಸರಿಯಾಗಿ ಇಲ್ಲಿ ನಡೆಸ್ಕೊಳ್ಳುವಂಥ ರೀತಿಯಲ್ಲಿ ಯಾವ ರೀತಿಯಾಗಿ ನಾವು ಚರ್ಚೆಗಳನ್ನು ಮಾಡಬೇಕು, ಸಭೆಗಳನ್ನು ಮಾಡಬೇಕು, ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಿರುವಂಥದ್ದು. ನೀವು ನೋಡ್ತಿರುವಂತಹ ದೃಶ್ಯ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಳಭಾಗದ ದೃಶ್ಯ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಮಂಗಳವಾರ ಆದ್ರಿಂದಾಗಿ ಮತ್ತೆ ಶನಿವಾರ ಬಹುತೇಕ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ದೇವಾಲಯಕ್ಕೆ ಬರ್ತಾರೆ. ಹಾಗಾಗಿ ಏನು ದೇವಾಲಯದಲ್ಲಿ ಒಂದಷ್ಟು ಅವ್ಯವಹಾರ ಆಗಿರ್ಬೋದು ಅಥವಾ ಒಂದಷ್ಟು ಸಮಸ್ಯೆಗಳಿತ್ತು ಅನ್ನುವಂಥದ್ದನ್ನು ಸರ್ಕಾರ ಮನಗೊಂಡಿತ್ತು. ಜಿಲ್ಲಾಧಿಕಾರಿಗಳು ಕೂಡ ಆದೇಶವನ್ನು ಮಾಡಿದ್ರು. ಜಿಲ್ಲಾಧಿಕಾರಿಗಳ ಆದೇಶದ ನಂತರದಲ್ಲಿ ಸರ್ಕಾರ ಈಗ ಧಾರ್ಮಿಕ ದತ್ತಿ ಇಲಾಖೆಗೆ ನಿನ್ನೆ ಮಧ್ಯಾಹ್ನ ವಶಪಡಿಸಿಕೊಂಡಂತ ನಂತರದಲ್ಲಿ ಒಂದಷ್ಟು ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ದೇವಸ್ಥಾನಕ್ಕೆ ಬಂದು ಆ ಬ್ಯಾನರ್ ಅನ್ನ ಕಟ್ಟುವಂಥದ್ದಾಗಿರಲಿ ಅಥವಾ ದೇವಾಲಯದಲ್ಲಿರುವಂತಹ ಹುಂಡಿಗಳಿಗೆ ಸೀಲನ್ನು ಹಾಕುವಂಥದ್ದಾಗಿರಲಿ. ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಿ ದೇವಸ್ಥಾನದಲ್ಲಿ ಏನೇ ಕಾರ್ಯಕ್ರಮಗಳಾಗಬೇಕಾದ್ರೂ ಕೂಡ ಯಥಾಸ್ಥಿತಿ ಅಂದರೆ ಮುಜರಾಯಿ ಇಲಾಖೆಯ ಏನು ನಿಯಮಗಳನುಸಾರವಾಗಿ ನಡೆಯುತ್ತೆ. ಹುಂಡಿ ಎಣಿಕೆ ಆಗಿರ್ಬೋದು ಅಥವಾ ಉತ್ಸವ ಆಗಿರ್ಬೋದು ಅಥವಾ ಹಬ್ಬ ಹರಿದಿನಗಳಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಏನೇ ನಡೆದಿದ್ರು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಸಮಿತಿ ಇತ್ತು. ಆದರೆ ಮುಂದಿನ ದಿನಗಳಲ್ಲಿ ಏನು ಧಾರ್ಮಿಕ ದತ್ತಿ ಇಲಾಖೆಯ ನಿಯಮಾನುಸಾರವಾಗಿ ಎಲ್ಲ ಒಂದು ವಿಧಿವಿಧಾನಗಳು ನಡೆಯುತ್ತೆ ಅನ್ನುವಂತಹ ಮಾಹಿತಿಯನ್ನು ಸದ್ಯ ದೇವಸ್ಥಾನಕ್ಕೆ ಹೊಸದಾಗಿ ಏನು ಇಒ ಆಗಿ ನೇಮಕ ಆಗಿರುವಂತಹ ಎಂ ನಾರಾಯಣ ಸ್ವಾಮಿ ಅವರು ಕೂಡ ಮಾಹಿತಿಯನ್ನು ಕೊಟ್ಟರು. ಒಟ್ಟಾರೆಯಾಗಿ ಮುಜರಾಯಿ ಇಲಾಖೆಗೆ ಒಳಪಟ್ಟರೂ ಕೂಡ ಭಕ್ತಾದಿಗಳು ಯಾವುದೇ ರೀತಿಯ ಆತಂಕ ಬೇಡ, ಯಥಾಸ್ಥಿತಿ ಎಂದಿನಂತೆ ದೇವಸ್ಥಾನದಲ್ಲಿ ಪೂಜೆ ವಿಧಿವಿಧಾನಗಳು ಆಗುತ್ತೆ. ಮಂಗಳವಾರ ಆಗಿರ್ಬೋದು ಶನಿವಾರ ಆಗಿರ್ಬೋದು ಪ್ರತಿನಿತ್ಯನೂ ಕೂಡ ದೇವರಿಗೆ ಪ್ರತಿನಿತ್ಯ ಪೂಜೆ ಅಭಿಷೇಕ ಇದೆಲ್ಲದೂ ಕೂಡ ನಡೆಯುತ್ತೆ. ಆತಂಕ ಬೇಡ, ಎಂದಿನಂತೆ ಭಕ್ತರು ದೇವಸ್ಥಾನಕ್ಕೆ ಬರ್ಬೋದು, ದೇವರ ದರ್ಶನವನ್ನ ಮಾಡಬಹುದು, ಪ್ರಸಾದವನ್ನ ಪಡ್ಕೊಳ್ಬಹುದು ಅನ್ನುವಂತಹ ಮಾಹಿತಿಯನ್ನು ಸದ್ಯ ಅಧಿಕಾರಿಗಳು ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.